ಸಂತೋಷವಂತ ವಿಚಾರ. ರಮೇಶ್ ಸಭಾಪತಿ ಫೌಂಡೇಶನ್ ವತಿಯಿಂದ ಇವತ್ತು ಸಾಕಷ್ಟು ಜನರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟವ್ರೆ. ರೇಷನ್ ಕಿಟ್ ಕೊಡುವ ಮುಖಾಂತರ, ಆಮೇಲೆ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡುವ ಮುಖಾಂತರ ಈ ರೀತಿಯಾದ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಪಾಪ ಅವರು ಸಭಾಪತಿಯವರು ತಮಿಳುನಾಡಿನಿಂದ ಬಂದು ಇವತ್ತು ಜನತೆಗೇನೋ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಹಾಯ ಹಸ್ತ ಚಾಚಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದು ಆ ಸಹಾಯ ಹಸ್ತವನ್ನು ಇವತ್ತು ಚಾಚತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದು ಭಾಳ ಶ್ಲಾಘನೀಯ ಹಾಗೂ ಭಾಳ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ. ಹಾಗೆ ನಾವು ಕೂಡ ಅಷ್ಟೇ, ಇವಾಗ ನಾವು ಬಾರ್ಡರ್ ಸ್ಟೇಟ್ಸ್ ಆಗಿರೋದ್ರಿಂದ ನಾವೆಲ್ಲ ಒಂದು ರೀತಿ ಅಣ್ಣ ತಮ್ಮಂದಿರಾಗಿ ಇರಬೇಕು. ಸೊ ನಾವು ಕೂಡ ಅನೇಕ ಬಾರಿ ತಮಿಳುನಾಡಲ್ಲಿ ಅನೇಕ ವಿಚಾರಗಳಾದಾಗ ಈ ಫ್ಲಡ್ಸು ಗಿಟ್ಸ್ ಎಲ್ಲ ಬಂದಾಗ ನಾವು ಚಿಕ್ಕಪೇಟೆ ಆಮೇಲೆ ನಮ್ಮ ಕರ್ನಾಟಕದಿಂದ ನಾವೆಲ್ಲ ಹೋಗ್ಬಿಟ್ಟು ಸಾಕಷ್ಟು ನಮ್ಮ ಕೈಲಾದಷ್ಟು ಒಂದು ಸಹಾಯನ ನಾವು ಕಡಲೂರಲ್ಲಿ ಹೋಗಿ ಮಾಡ್ಕೊಂಡು ಬಂದಿರ್ತಕ್ಕಂಥ. ಅದೇ ರೀತಿ ಅವರು ಕೂಡ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ಬಡವರಿರ್ತಕ್ಕಂಥ ಒಂದು ಕ್ಷೇತ್ರ, ಆಟೋ ಚಾಲಕರನ್ನ ಗುರುತಿಸಿ ಮಹಿಳೆಯರನ್ನ ಗುರುತಿಸಿ ಅವ್ರಿಗೆಲ್ಲ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿರ್ತಕ್ಕಂಥದ್ದು ಭಾಳ ಸಂತೋಷವಂತ ವಿಚಾರ. ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ, ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಕರ್ನಾಟಕದಿಂದ ಅಥವಾ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಚಾಚಬೇಕಾದ್ರೆ ಸಹಾಯ ಮಾಡಬೇಕಾದ್ರೆ ನಾವು ಇವತ್ತು ಈ ಮುಂದೆ ಕೈ ಜೋಡಿಸ್ಕೊಂಡು ಮುಂದಿರ್ತೀವಿ ಅಂತ ನಾನು ಮಾತನ್ನು ಹೇಳಿದ್ದೀನಿ. Actually, this is a great opportunity, and we Brinda Sabapati Foundation had organized for the downtrodden of the society, and in fact we are really happy that Mr. Yuvraj had participated in this function. And in fact Mr. Yuvraj also runs an organization, and we have decided to work together so that whoever might be the people, there is no indiscrimination of state or anything. We do it all over India, and this is a great opportunity to strengthen our foundations together and to work for the people, which is our ultimate goal. ಗಣೇಶ ಹಬ್ಬದ ಮುಂಜಾಗ್ರತಾ ಶುಭಾಶಯಗಳು. ಅದರಿಂದ ಈ ಪ್ರೋಗ್ರಾಮ್ ಮಾಡಿ ನಮ್ಮ ರಮೇಶ್ ಸಭಾಪತಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಬಡ ಜನಕ್ಕೆ 1,000 ಜನಕ್ಕೆ ರೇಷನ್ ಕಿಟ್ಟು, ಒಂದು 800 ಜನಕ್ಕೆ ಆಟೋ ಚಾಲಕರಿಗೆ ಆಟೋ ಯೂನಿಫಾರ್ಮ್, ಈ ಥರ ಅಂಗವಿಕಲರಿಗೆ ಅಂಗವಿಕಲರಿಗೆ ಬಡವರಿಗೆ ಎಲ್ಲ ಮಹಿಳೆಯರಿಗೆ ಆಟೋ ಚಾಲಕರಿಗೆ ಎಲ್ಲ ಇವರ ನೇತೃತ್ವದಲ್ಲಿ ಮಾಡ್ತಾಯಿದ್ವಿ. ಇದಕ್ಕೆ ಸನ್ಮಾನ್ಯ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬ್ ಬರ್ಬೇಕು, ಸೋಮಯ್ಯ ರೆಡ್ಡಿ ಸಾಹೇಬ್ ಮೇಡಮ್ ಬರಬೇಕಾಯಿತು. ಯಾವುದೋ ಕಾರಣದಿಂದ ಅವ್ರು ಬಂದಿಲ್ಲ. ಯುವರಾಜ್ ಅವರು ಬಂದು ಈ ಕಾರ್ಯಕ್ರಮ ಮುಂದುವರಿಸಿದ್ದಾರೆ. ಇದು ಎಲ್ಲ ಸೇರಿ ಈ ಸಭಾಪತಿ ಸರ್ ಯಾವ ಫೌಂಡೇಶನಿಂದ ಮಾಡ್ತಾರೆ ಸರ್? ಸಭಾಪತಿ ಫೌಂಡೇಶನ್ ಸರ್ ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಜನರಿಗೆ ಏನು ಹೇಳ್ತೀರಾ ಸರ್? ಇವರು ಬಡವರಿಗೆ ಸಹಾಯ ಮಾಡಿ ಬಡವರಿಗೆ ಸಹಾಯ ಮಾಡೋಕ್ಕೆ ಅವರು ಇನ್ನೂ ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಅವ್ರ ಜೊತೆ ಇದ್ದು ನಾವು ಎಲ್ಲ ಬಡವರಿಗೂ ಇದರಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ಇದು ಫಸ್ಟ್ ಉದ್ಘಾಟನೆ ಮಾಡಿದ್ದೀವಿ ಈ ಪ್ರೋಗ್ರಾಮು. ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಷ್ಟು 600-700 ಜನಕ್ಕೆ ಸಾರಿ ಕೊಟ್ಟಿದ್ದೀವಿ, ರೇಷನ್ ಕಿಟ್ ಕೊಟ್ಟಿದ್ದೀವಿ, ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಆಮೇಲೆ ವಯಸ್ಸಾದ ನಾರ್ಮಲ್ ಜನಕ್ಕೆ ಒಂದು ಪಂಚ ಕೊಟ್ಟಿದ್ದೀವಿ. ಸರ್ ಡಾಕ್ಟರ್ ರಮೇಶ್ ಸಭಾಪತಿಯವರು ನಾವು ಚೆನ್ನೈಗೆ ಹೋದಾಗ ಒಂದು ಸಲ ಅಂತರಸ್ಥಾನ ಥರ ಮೀಟ್ ಮಾಡಿ ಇಲ್ಲಿ ನಾವು ಕರ್ನಾಟಕ ಎಲ್ಲ ಊರುಗಳಲ್ಲಿ ಎಲ್ಲ ಹೊರಗಡೆ ಬಾಂಬೆ ಡೆಲ್ಲಿ ಎಲ್ಲ ಮಾಡಿದ್ದಾರೆ. ಅದೇ ಮೊದಲನೇ ಬಾರಿ ಕರ್ನಾಟಕ ನಾವು ಚೆನ್ನೈಗೆ ಹೋದಾಗ ನಾವು ಅವ್ರ ಹತ್ರ ಮೀಟ್ ಮಾಡಿ ನಾವು ಕರ್ನಾಟಕದಲ್ಲಿ ನಮಗೊಂದು ಈ ಥರ ಮಾಡಿಕೊಡಿ ಅಂತ ನಾವು ಅವ್ರ ಹತ್ರ ಬೇಡ್ಕೊಡ್ವಿ. ಆದ್ದರಿಂದ ನಮಗೆ ಈ ಥರ ಕರ್ನಾಟಕದಲ್ಲಿ ನಮಗೆ ಒಂದು ಸಂಘ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ತುಂಬ ಕೃತಜ್ಞತೆಗಳು ಮಾಡಬೇಕು. ಬಡವರಿಗೆ ಎಲ್ಲರಿಗೂ ತುಂಬ ಸಹಾಯ ಮಾಡ್ತಾರೆ. ಎಲ್ಲರಿಗೂ ಕಣ್ಣಿಲ್ದವ್ರಿಗೆ ಅವರಿಗೆ ಮತ್ತು ಅಂಗವಿಕಲರಿಗೆ ಆ ಥರ ಅವ್ರಿಗೆ ತುಂಬ ಆ ಥರ ಇರೋ ಸಹಾಯ ಮಾಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ. ಓಕೆ.